ಹಾಯ್ ಗೆಳೆಯರೇ, ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಆರ್ಯ. ನಮ್ಮ ಈ ಚಿಕ್ಕ ಯೂಟ್ಯೂಬ್ ಮನೆ ಸಿಂಪಲ್ ವರ್ಡ್ ಕ್ರಿಯೇಷನ್ಗೆ ಸ್ವಾಗತ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ನಿಮ್ಮಲ್ಲೊಂದು ವಿನಂತಿ, ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಮೆಚ್ಚುಗೆ ನನ್ನ ಮುಂದಿನ ಕೆಲಸಕ್ಕೆ ಪ್ರೇರಣೆ ಮತ್ತು ಸಹಾಯ ಆಗುತ್ತೆ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋ ವಿಷಯ ಸ್ಯಾಂಡಲ್ವುಡ್. ಹಲೋ, ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರ ಬೆಳೆಯೋದು ಹೇಗೆ, ಲೈಸೆನ್ಸ್ ಹೆಂಗೆ ತಗೊಳೋದು, ದುಡ್ಡು ಮಾಡೋದು ಹೆಂಗೆ, ಈ ಟಾಪಿಕ್ ಎಲ್ಲ ಥಿಂಕ್ ಮಾಡಬೇಡಿ. ಇದು ಗಂಧದ ಗುಡಿ ಬಗ್ಗೆ, ಅಂದರೆ ಇದುವರೆಗಿನ ಕನ್ನಡ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿ ಬಗ್ಗೆ. ಇಲ್ಲಿ ಈ ವಿಡಿಯೋ ತುಂಬ ನನ್ನ ಗಮನಕ್ಕೆ ಬಂದ ಅಷ್ಟೂ ವಿಷಯನೂ ಶೇರ್ ಮಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಮತ್ತೆ ನನ್ನ ದೋಸ್ತಂತರ ನೀ ಹೇಳಿದ್ದೆಲ್ಲ ನಾವು ಹೊಟ್ಟೆಗೆ ಹಾಕೊಂಡು ಒಟ್ಟು ನೋಡೋ ಮರೆಯ ಎಷ್ಟು ದೊಡ್ಡದಾಯಿತು ಅನ್ಬೇಡಿ. ತಪ್ಪನ್ನು ಮಾತ್ರ ಹೊಟ್ಟೆಗೆ ಹಾಕೊಳ್ಳಿ. ಒಳ್ಳೆಯ ವಿಷಯನೂ ಹೇಳಿದ್ದೀನಿ, ಅದನ್ನು ತಲೆಗೆ ಹಾಕೊಳ್ಳಿ. ಅಲ್ಲೆಲ್ಲೆಲ್ಲೆಲ್ಲೆ ಬರೀ ಇದೇ ಟಾಪಿಕ್ ಆಗೋಯ್ತಲ್ಲ. ನಾವಿವತ್ತು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದು ಸ್ಯಾಂಡಲ್ವುಡ್ ಬಗ್ಗೆ. ಬೆಟರ್ ಟಾಪಿಕ್ ಹೋಗೋಣ ಬನ್ನಿ. ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಚಿತ್ರರಂಗ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಕನ್ನಡದ ಮೊದಲ ಚಿತ್ರ ಯಾವುದು ಅಂದರೆ ಸತಿ ಸುಲೋಚನಾ ಅಂತ ತುಂಬ ಜನ ಹೇಳ್ತೀವಿ. ಆದರೆ ಇದು ಕನ್ನಡದ ಮೊದಲ ಟಾಕಿ ಚಿತ್ರ. ಅದಕ್ಕೂ ಮುಂಚೆ ತುಂಬ ಮೂಕಿ ಚಿತ್ರಗಳು ರಿಲೀಸ್ ಆಗಿದ್ದಾವೆ. ಮೊದಲನೇ ಚಿತ್ರ ಬಂದು ವಸಂತ ಸೇನ 1924 ರಿಲೀಸ್ ಆಗಿರೋದು. ಇದು ಒಂದು ಕನ್ನಡದ ಮೂಕಿ ಚಿತ್ರ. ಈ ಚಿತ್ರದ ಹೀರೋಯಿನ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು. ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದವರು ನಮ್ಮ TP ಕೈಲಾಸಂ ಅವರು ಅಂಡರ್ ಮೈಸೂರು ಫಿಲಂ ಬ್ಯಾನರ್. ಇದೊಂದು ಟೈಮು. ಈ ಟೈಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಕಲಾವಿದರಾಗಿ ತುಂಬ ಜನ ಕಾಣಿಸ್ಕೊತಾರೆ. ಅದರಲ್ಲಿ ಪ್ರಮುಖರು ಬಂದು ಸುಬ್ಬಯ್ಯ ನಾಯ್ಡು ಅವರು, R ನಾಗೇಂದ್ರ ರಾವ್ ಅವರು, ಗುಬ್ಬಿ ವೀರಣ್ಣ ಅವರು. ನಂತರ 1934 ಕನ್ನಡದ ಮೊದಲ ಚಿತ್ರ ರಿಲೀಸ್ ಆಗುತ್ತೆ. ಹೌದು, ಇದು ಟಾಕಿ ಚಿತ್ರ. ಚಿತ್ರದ ಹೆಸರು ಸತಿ ಸುಲೋಚನಾ. ಈ ಕಾಲಮಾನನ ಕನ್ನಡ ಚಿತ್ರರಂಗದ ಹುಟ್ಟು ಅಥವಾ ಅಂಬೆಗಾಲಿನ ಕಾಲ ಅಂತ ಕರಿಬೋದು. 1934 1949 ಗಂಟ ಸುಮಾರು 27 ಚಿತ್ರ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ನೆಕ್ಸ್ಟು 1950 1960 ಕಾಲದ ಸೀರೀಸ್ ನೋಡೋಣ. ಇದು ಸ್ವತಂತ್ರ ಕಾಲದ ಚಿತ್ರಗಳು. ಈ ಟೈಮ್ ಲೈನ್ಲಿ ಜಗನ್ಮೋಹಿನಿ, ಭೂ ಕೈಲಾಸ, ಸ್ಕೂಲ್ ಮಾಸ್ಟರ್, ಮಹಿಷಾಸುರ ಮರ್ದಿನಿ ಕೆಲವು ಪ್ರಮುಖ ಚಿತ್ರಗಳು ಬರ್ತವೆ. ಆ ಕಾಲಕ್ಕೆ ಮಹಿಷಾಸುರ ಮರ್ದಿನಿ ಚಿತ್ರ 1 ಕೋಟಿ ಕಲೆಕ್ಟ್ ಮಾಡಿತ್ತು. ಈ ಡ್ಯೂರೇಷನ್ ಇದೆ ಅಲ್ವಾ, ಇದು ಕನ್ನಡ ಚಿತ್ರರಂಗದ ದಿಕ್ಕು ಬದಲಿಸಿದ ಕಾಲ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಂದರೆ, ಈ ಟೈಮ್ಲಿ ಕನ್ನಡ ಇಂಡಸ್ಟ್ರಿಗೆ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು ಹಾಗೂ ಕಲ್ಯಾಣ್ ಕುಮಾರ್ ಅವರು ಹೀಗೆ 3 ನಟ ಸಾರ್ವಭೌಮರು ಬರ್ತಾರೆ. ಅವ್ರ ಜೊತೆಗೆ ಬಾಲಕೃಷ್ಣ, ಸಂಪತ್, ನರಸಿಂಹರಾಜು, ಬಿ ಸರೋಜಾದೇವಿ, ಪಂಡರಿಬಾಯಿ, KS ಅಶ್ವಥ್, ಲೀಲಾವತಿ ಹೀಗೆ ತುಂಬ ಜನ ಲಗ್ಗೆ ಇರ್ತಾರೆ. ಅದಕ್ಕೆ ಹೇಳಿದ್ದು ಇದು ಸ್ಯಾಂಡಲ್ವುಡ್ನ ಟರ್ನಿಂಗ್ ಪಾಯಿಂಟ್. ಹೀಗೆ ಟರ್ನಿಂಗ್ ಪಾಯಿಂಟ್ಗಳು ತುಂಬ ಸಿಗುತ್ತೆ. ಕೆಲವೊಂದರಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ, ಕೆಲವೊಂದರಿಂದ ಕೆಟ್ಟದಾಗಿದೆ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅನ್ನೋ ಥರ ತುಂಬ ಪಾಯಿಂಟ್ಗಳು ಬರ್ತವೆ. 1954 ಬೇಡರ ಕಣ್ಣಪ್ಪ ಚಿತ್ರ ರಿಲೀಸ್ ಆಗುತ್ತೆ. ಈ ಚಿತ್ರದ ಮೂಲಕ ಮುತ್ತುರಾಜ್ ಅವರು ರಾಜ್ಕುಮಾರ್ ಆಗಿ ಕನ್ನಡ ಚಿತ್ರರಂಗನ ಪದಾರ್ಪಣೆ ಮಾಡ್ತಾರೆ. ನಂತರ ಅವರು ಕನ್ನಡ ಚಿತ್ರರಂಗನ ಆಳ್ತಾರೆ. ಅದೆಲ್ಲ ಮತ್ತೊಂದು ಇತಿಹಾಸ. ಅದನ್ನು ಮುಂದೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಚಿತ್ರರಂಗ ಸಾಕಷ್ಟು ಮುಂದೆ ಬಂದಿದೆ. ನಟಶೇಖರ ಚಿತ್ರದಿಂದ ಕಲ್ಯಾಣ್ ಕುಮಾರ್ ಅವರ ಎಂಟ್ರಿ ಆಗುತ್ತೆ. ಮತ್ತೆ 2 ವರ್ಷ ಬಿಟ್ಟು ಉದಯ್ ಕುಮಾರ್ ಅವರ ಎಂಟ್ರಿ ಕೂಡ ಆಗುತ್ತೆ. ನೆಕ್ಸ್ಟ್ ಸೀರೀಸು 1960 1980 ಗಂಟ ತಗೊಳ್ಳೋಣ. ಇದನ್ನು ನಾವು ಕನ್ನಡ ಚಿತ್ರರಂಗದ ಸುವರ್ಣಯುಗ ಅಂತ ಕರಿಬೋದು. ಈ ಟೈಮ್ನಲ್ಲೇ ಅಮರಶಿಲ್ಪಿ ಜಕ್ಕಣ್ಣಾಚಾರಿ ಕನ್ನಡದ ಮೊದಲ ಈಸ್ಟ್ಮನ್ ಕಲರ್ ಚಿತ್ರ ಬಿಡುಗಡೆ ಆಗುತ್ತೆ. ಚಿತ್ರದ ಹೀರೋ ಬಂದು ಕಲ್ಯಾಣ್ ಕುಮಾರ್ ಅವರು. ಚಿತ್ರ 1964 ರಿಲೀಸ್ ಆಗುತ್ತೆ. ಈ ಟೈಮ್ನಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಸತ್ಯ ಹರಿಶ್ಚಂದ್ರ, ರಣಧೀರ ಕಂಠೀರವ, ಭೂದಾನ, ಮಂತ್ರಾಲಯ ಮಹಾತ್ಮೆ, ಜೇಡರ ಬಲೆ, ಮೇಯರ್ ಮುತ್ತಣ್ಣ, ಶ್ರೀಕೃಷ್ಣ ದೇವರಾಯ, ಕಸ್ತೂರಿ ನಿವಾಸ, ಶರಪಂಜರ, ಬಂಗಾರದ ಮನುಷ್ಯ, ನಾಗರಾವು ಹೀಗೆ ತುಂಬ ಹಿಟ್ ಚಿತ್ರಗಳು ರಿಲೀಸ್ ಆಗಿರುತ್ತೆ. ಆ್ಯಂಡು ಈ ಚಿತ್ರಗಳು ಭಾರತ ಚಿತ್ರರಂಗದಲ್ಲಿ ತುಂಬ ಪ್ರಶಂಸೆ ಕೂಡ ಪಡೆದಿರುತ್ತೆ. ಈ ಟೈಮ್ ಲೈನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಪುಟ್ಟಣ್ಣ ಕಣಗಾಲ್ ಅವರ ಎಂಟ್ರಿ ಆಗಿರುತ್ತೆ. ಪುಟ್ಟಣ್ಣ ಕಣಗಾಲ್ ಕನ್ನಡ ಚಿತ್ರರಂಗಕ್ಕೆ 1967 ಎಂಟ್ರಿ ತಗೊಂಡ್ರು 1964 ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಅದು ಕನ್ನಡದ ಹಿಟ್ ಮೂವಿ ಸ್ಕೂಲ್ ಮಾಸ್ಟರ್ನ ಮಲಯಾಳಂನಲ್ಲಿ ರಿಮೇಕ್ ಮಾಡಿರ್ತಾರೆ. ಅದು ಅಲ್ಲೂ ಕೂಡ ಉತ್ತಮ ಪ್ರದರ್ಶನ ಪಡೆದಿರುತ್ತೆ.
ನಾನು ಈ ವಿಷಯ ಯಾಕಪ್ಪ ತಗೊಂಡೆ ಅಂದರೆ 1972ರಲ್ಲಿ ಪುಟ್ಟಣ್ಣ ಕಣಗಾಲ ಅವರಿಂದಾನೇ ಕನ್ನಡದ ಮೊದಲ ಆಂಗ್ರಿ ಯಂಗ್ ಮ್ಯಾನ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಅನ್ನೋದು ತಪ್ಪಾಗುತ್ತೆ. ಅದಕ್ಕೂ ಮುಂಚೆ ಅವರು ವಂಶವೃಕ್ಷ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿರ್ತಾರೆ. ಇವ್ರ ಮೂಲಕ ನಾಗರಹಾವು ಚಿತ್ರದಿಂದ ಅವರು ನಾಯಕ ನಟನಾಗಿ ಭರ್ತಿ ಪಡಿತಾರೆ. ಈ ಟೈಮ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ತುಂಬ ಜನ ಪಾದಾರ್ಪಣೆ ಮಾಡ್ತಾರೆ. ನಾಯಕ ನಟರಾಗಿ, ಕಲಾವಿದರಾಗಿ, ಪೋಷಕ ನಟರಾಗಿ ತುಂಬ ಜನ ಇಂಡಸ್ಟ್ರಿಯಲ್ಲಿ ಬೆಳೀತಾರೆ ಕೂಡ. ಅವರಲ್ಲಿ ಪ್ರಮುಖರು ಯಾರಂದರೆ ತೂಗುದೀಪ್ ಶ್ರೀನಿವಾಸ್ ಅವರು, ಟೈಗರ್ ಪ್ರಭಾಕರ್ ಅವರು, ವಜ್ರಮುನಿ ಅವರು, ದ್ವಾರಕೀಶ್ ಅವರು, ದಿನೇಶ್ ಅವರು, ರಾಜೇಶ್ ಅವರು, ಶ್ರೀನಾಥ್ ಅವರು, ಸಿದ್ಧಲಿಂಗಯ್ಯ ಅವರು, ಪುಟ್ಟಣ್ಣ ಕಣಗಾಲ್ ಅವರು, ವಿಷ್ಣುವರ್ಧನ್ ಅವರು ಹಾಗೂ ಅಂಬರೀಷ್ ಅವರು. ಕಲ್ಪನಾ ಅವರು, ಭಾರತಿ ಅವರು, ಜಯಂತಿ ಅವರು, ಆರತಿ ಅವರು, ಮಂಜುಳಾ ಅವರು ಮತ್ತು ಲಕ್ಷ್ಮಿ ಅವರು. ನಾಗರಾವು ರಿಲೀಸ್ ಆಗೋ ಇಯರು 1972. ಈ ಹುಡುಗನ ದೊಡ್ಡಾಗೆಲ್ಲ ನಾಗರಾವು ನಾಗರಾವು ಅಂತಾರಲ್ಲ, ನಾಗರಾವೇ ಕೆಣಕಿದ್ರೆ ಬುಸ್ ಅಂತದೆ, ಇಲ್ದಿದ್ರೆ ತೆಪ್ಪಗಿರ್ತದೆ. ಇಲ್ಲಿ ನನಗೆ ಅನಿಸಿದ ಒಂದು ವಿಷಯ ಏನಪ್ಪ ಅಂದರೆ, ರಾಜ್ಕುಮಾರ್ ಅವರು ಇಲ್ಲಿಯವರೆಗೆ 150 ಸಿನಿಮಾಗಳನ್ನ ಮುಗಿಸಿರ್ತಾರೆ. ಆದರೆ ಈ ಡ್ಯೂರೇಷನಲ್ಲಿ ಅವರಿಗೆ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿ ಇರಲಿಲ್ಲ ಅನ್ನೋದೇ ನನ್ನ ಬೇಸರ. ಇದ್ದಿದ್ರೆ ಆಗ ಒಂದು ಹೆಲ್ತಿ ಕಾಂಪಿಟೇಷನ್ ಇರ್ತಿತ್ತು, ಚಿತ್ರರಂಗ ಇನ್ನೂ ಯಥೇಚ್ಛವಾಗಿ ಬೆಳೀತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಯಾಕಪ್ಪ ಹೀಗನ್ನಿಸ್ತು ಅಂದರೆ, 1954 1981 ಗಂಟನೂ ಪ್ರತಿ ವರ್ಷ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳ ಲಿಸ್ಟ್ ತಗೊಂಡ್ರೆ ಅದರಲ್ಲಿ ರಾಜ್ಕುಮಾರ್ ಅವರ ಹೆಸರು ಮಾತ್ರ ಕಾಣ್ತಿರುತ್ತೆ. ಆಗಾಗ ಅಲ್ಲೊಂದು ಇಲ್ಲೊಂದು ಲೈಕ್ ಭೂದಾನ ಅಥವಾ ನಾಗರಹಾವು, ಅದು ಬಿಟ್ಟರೆ ಮಿಕ್ಕೆಲ್ಲ ಚಿತ್ರಗಳು ರಾಜ್ಕುಮಾರ್ ಅವರ ಚಿತ್ರಗಳೇ ಇರ್ತವೆ. ಈ ಪೂರ್ಣಾವಧಿಯಲ್ಲಿ ಕನ್ನಡಿಗರ ನಾಡಿಮಿಡಿತ ಇಷ್ಟು ಚಂದ ಅರ್ಥ ಮಾಡ್ಕೊಳ್ಳೋಕೆ ಇವರೊಬ್ಬರ ಕೈಲಿ ಮಾತ್ರ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಇರಬೇಕು ಇವರನ್ನ ಕನ್ನಡಿಗರು ಅಣ್ಣವರು, ನಟ ಸಾರ್ವಭೌಮ ಅಂತ ಕರೀತಾರೆ ಅನ್ಸುತ್ತೆ. ಇದು ನಮಗೆ ರಾಜ್ಕುಮಾರ್ ಅವರ ಬಗ್ಗೆ ಹೆಮ್ಮೆಯ ವಿಷಯ ಆದರೂ ಕನ್ನಡ ಚಿತ್ರರಂಗನ ಹೋಲಿಸಿದಾಗ ಇನ್ನೂ ಒಂದು 4-5 ಜನ ನಟರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಕಾಂಪಿಟೇಷನ್ ಇರ್ತಿತ್ತು, ಚಿತ್ರರಂಗ ಬೆಳೀತಿತ್ತು ಅನ್ನೋದು ನನ್ನ ಅನಿಸಿಕೆ. 1950ರಿಂದ 1970ರವರೆಗೆ ತುಂಬ ಜನ ನಾಯಕ ನಟರು ಬರ್ತಾರೆ. ಆದರೆ ಅವರು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ತಲಹೂರಲು ವಿಫಲರಾದ್ರ ನನಗೆ ಗೊತ್ತಿಲ್ಲ. ಲೈಕ್ ತೆಲುಗಿನಲ್ಲಿ NTR ನಾಗೇಶ್ವರ ರಾವ್ ಅವರು, ತಮಿಳಿನಲ್ಲಿ MGR ಶಿವಾಜಿ ಗಣೇಶನ್ ಅಂತ ಕೇಳಿದಾಗಲ್ಲ ನನಗನ್ಸಿದ್ದು ಕನ್ನಡದಲ್ಲೂ ಆ ಕಾಲಘಟ್ಟದಲ್ಲಿ ಒಂದು 3-4 ಹೆಸರಾದ್ರೂ ಇರಬೇಕಿತ್ತು ಅಂತ. ಅದೇನೇ ಇರಲಿ, ಕನ್ನಡ ಚಿತ್ರರಂಗಕ್ಕೆ ಇವ್ರು ಕೊಟ್ಟ ಕೊಡುಗೆನ ನಾವು ಯಾವತ್ತೂ ಮರಿಬಾರ್ದು, ಅದನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ. ಈ ರೆಕಾರ್ಡ್ನ ಬ್ರೇಕ್ ಮಾಡೋದಕ್ಕೆ 1982 ಗಂಟನೂ ಸಾಧ್ಯ ಆಗಿರೋದಿಲ್ಲ. ಮುಂದೆ ಒಬ್ಬ ನಾಯಕ ನಟ ಬಂದು ಆ ರೆಕಾರ್ಡ್ನ ಆ ಟೆಂಪ್ರವರಿ ಆಗಾದ್ರೂ ಬ್ರೇಕ್ ಮಾಡ್ತಾರೆ. ಅದು ಯಾರು ಅಂತ ಮುಂದೆ ನೋಡೋಣ, ಏನಂತೀರಾ? ನೆಕ್ಸ್ಟ್ ಈ ಸೀರೀಸ್ನಲ್ಲಿ ಅಂಬರೀಷ್ ಅವ್ರ ಎಂಟ್ರಿ. ಹೌದು, 1972ರಲ್ಲಿ ನಾಗರಾವು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರೂ ಕೂಡ 1981ರವರೆಗೆ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಿರ್ತಾರೆ. ಆದರೆ 1981ರಲ್ಲಿ ರಿಲೀಸ್ ಆದ ಅಂಥ ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿ ಎಂಟ್ರಿ ಕೊಡ್ತಾರೆ. ಈ ಚಿತ್ರ ನಿರ್ದೇಶಕರು ಬಂದು ನಮ್ಮ SV ರಾಜೇಂದ್ರ ಸಿಂಗ್ ಬಾಬು ಅವರು. ನಿಮ್ಗೆ ಅನ್ಸ್ಬೋದು ನಾನು ಆಗಲೇ ಹೇಳಿದ ಡಾಕ್ಟರ್ ರಾಜ್ಕುಮಾರ್ ಅವರ ರೆಕಾರ್ಡ್ ಆನ್ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮೂವೀಸ್ ಇನ್ ಈಚ್ ಇಯರ್ ಅಂತ ಸಿನಿಮಾ ಬ್ರೇಕ್ ಮಾಡಿರ್ಬೋದು ಅಂತ. ಬಟ್ ಯುವರ್ ಗೆಸ್ ಈಸ್ ರಾಂಗ್. ರೆಕಾರ್ಡ್ ಬ್ರೇಕರ್ ಮುಂದೆ ಬರ್ತಾರೆ, ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೆ ಅತಿ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿರುವ ನಾಯಕ ನಟ ಅಂಬರೀಷ್ ಅವರು. ಒಟ್ಟು 208 ಚಿತ್ರಗಳಲ್ಲಿ ಅಂಬರೀಷ್ ಅಭಿನಯಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ಸಿಸ್ಟೆನ್ಸಿ ರೆಕಾರ್ಡ್ನ ಫಸ್ಟ್ ಬ್ರೇಕ್ ಮಾಡಿದ್ದು ನಮ್ಮ ಶಂಕರ್ ನಾಗ್ ಅವರು. ಈಗ ಶಂಕರ್ ನಾಗ್ ಎಂಟ್ರಿ. ಹೌದು, ಒಂದಾನೊಂದು ಕಾಲದಲ್ಲಿ ಎಂಬ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಶಂಕರ್ ನಾಗ್ ಅವರು 1980ರಲ್ಲಿ ಆಟೋ ರಾಜ ಎಂಬ ಚಿತ್ರದಿಂದ ಕಮರ್ಷಿಯಲ್ ಹೀರೋ ಆಗಿ ಭರ್ಜರಿ ಎಂಟ್ರಿ ಪಡಿತಾರೆ. ಆ ವರ್ಷದ ಅತಿ ಹೆಚ್ಚು ಗಳಿಕೆಯಲ್ಲಿ ಆಟೋ ರಾಜ 3 ಕೋಟಿ ಕಲೆಕ್ಷನ್ ಮಾಡೋದ್ರಿಂದ ಪ್ರಥಮ ಸ್ಥಾನ ಪಡೆಯುತ್ತೆ. ಆಮೇಲೆ 1981ರಲ್ಲಿ ಅಂಬರೀಷ್ ಅವರ ಅಂಥ ಸಿನಿಮಾ ರಿಲೀಸ್ ಆಗುತ್ತೆ. ಇದರಿಂದ ಅಂಬರೀಷ್ ಅವರು ಕೂಡ ನಾಯಕ ನಟನಾಗಿ ಸ್ಯಾಂಡಲ್ವುಡ್ಗೆ ಭರ್ಜರಿ ಎಂಟ್ರಿ ಪಡಿತಾರೆ. ಮತ್ತೆ ಗೀತಾ ಬರುತ್ತೆ. ಹೀಗೆ ಚಿತ್ರಗಳ ಸಾಲು ಮುಂದುವರಿಯುತ್ತೆ. 1986ರಲ್ಲಿ ಶಿವರಾಜ್ ಕುಮಾರ್ ಆನಂದ್ ಆಗಿ ಬರ್ತಾರೆ.
ನಂತರ ಅವರು ಹ್ಯಾಟ್ರಿಕ್ ಹೀರೋ ಆಗ್ತಾರೆ. ಇದೇ ಟೈಮ್ನಲ್ಲೇ ರಜನಿಕಾಂತ್, ಕಮಲ್ ಹಾಸನ್ ಕನ್ನಡದಲ್ಲಿ ನಟಿಸ್ತಿರ್ತಾರೆ. 1987ರಲ್ಲಿ ರವಿಚಂದ್ರನ್ ಅವರು ಪ್ರೇಮಲೋಕ ತಗೊಂಡು ಬರ್ತಾರೆ. ನಂತರ ರಣಧೀರ, ಯುದ್ಧಕಾಂಡ ಬರುತ್ತೆ. ಅದೇ ವರ್ಷ ಕಾಶಿನಾಥ್ ಅವರು ಅನಂತನ ಅವಂತರ ತಗೊಂಡು ಬರ್ತಾರೆ. ಈ ಟೈಮ್ಲೆ ವಿಷ್ಣುವರ್ಧನ್ ಅವರ ಬಂಧನ, ಮುತ್ತಿನಾರ ಬಂದಿರುತ್ತೆ. ಹಾಗೆ ತರ್ಲೆ ನನ್ನ ಮಗ, ಜಗ್ಗೇಶ್ ಮತ್ತು ಉಪೇಂದ್ರ ಜೊತೆಯಾಗಿ ಬರ್ತಾರೆ. ಮುಂದೆ ಬರೋದು ಉಪೇಂದ್ರ ಎರ, ಉಪೇಂದ್ರ ಟೈಮ್. ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಜೊತೆಯಾಗಿ 1995ರಲ್ಲಿ ಓಂ ಚಿತ್ರ ತಗೊಂಡು ಬರ್ತಾರೆ. ಕನ್ನಡದಲ್ಲಿ 500ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆದ ಚಿತ್ರ ಇದು. ಇದಾದ ನಂತರ ಉಪೇಂದ್ರ ಅವರು ಎ ಮತ್ತೆ ಉಪೇಂದ್ರ ಅನ್ನೋ ಕನ್ನಡ ಚಿತ್ರರಂಗದ ಮಾಸ್ಟರ್ ಪೀಸ್ನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಸೀರೀಸ್ ಆಫ್ ಇಯರ್ 2000 2010 ವರೆಗೆ ನೋಡೋಣ. ಈ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯುವ ನಟರ ಅವಶ್ಯಕತೆ ತುಂಬಾ ಕಾಣುತ್ತೆ. ಆ ಕೊರತೆಯನ್ನು ನೀಗಿಸೋಕೆ 2001ರಲ್ಲಿ ಸುದೀಪ್ ಅವರು ಉಚ್ಚ ಚಿತ್ರದ ಮೂಲಕ ಬರ್ತಾರೆ. ಅಫ್ಕೋರ್ಸ್ ಅವರ ಮೊದಲ ಚಿತ್ರ ತಾಯವ. ಆದರೆ ನಾನಿಲ್ಲಿ ಕನ್ನಡ ಚಿತ್ರರಂಗದ ಮೈಲುಗಲ್ಲುಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಅವರ ಒಂದು ಅದ್ಭುತ ಎಂಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ. ಆದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಉಚ್ಚ ಮೂಲಕ ಸುದೀಪ್ ಅವರು ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು. ಹಾಗೆ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ದರ್ಶನ್ ತೂಗುದೀಪ್ ಅವರು ಅವರ ಮೊದಲ ಚಿತ್ರ ಮಹಾಭಾರತ. ಆದರೂ 2002ರಲ್ಲಿ ಬಾಕ್ಸ್ ಆಫೀಸ್ಗೆ ಲಗ್ಗ ಇಟ್ಟಿದ್ದು ಮೆಜೆಸ್ಟಿಕ್ ಚಿತ್ರದಿಂದ. ಅದೇ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ಕೂಡ ಆಗುತ್ತೆ. ಅವರ ಚಿತ್ರ ಜೀವನ ಅಪ್ಪು ಎಂಬ ಚಿತ್ರದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಅವರು ಬಾಲನಟನಾಗಿ ಅದಕ್ಕೂ ಮುಂಚೆ 15-20 ಚಿತ್ರಗಳಲ್ಲಿ ನಟಿಸಿರ್ತಾರೆ. ಈ ಸೀರೀಸ್ ಆಫ್ ಇಯರ್ನ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ನಾನು ಮೊದಲು ಹೇಳಿದ ಹಾಗೆ ಹೆಲ್ತಿ ಕಾಂಪಿಟೇಷನ್ ಅಥವಾ ಕಾಂಪಿಟೇಷನ್ ಇರಬೇಕಾಗಿದ್ದು ಚಿತ್ರರಂಗದಲ್ಲಿ ನನಗೆ ಈ ಸೀರೀಸ್ ಆಫ್ ಇಯರ್ನಲ್ಲಿ ಕಾಣಿಸ್ತು. ಅದೇನಪ್ಪ ಅಂದ್ರೆ 2004ರಲ್ಲಿ ರಿಲೀಸ್ ಆದ ಆಪ್ತಮಿತ್ರ ಚಿತ್ರ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಇನ್ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ. ಅಲ್ಲಿವರೆಗೂ ರಿಲೀಸ್ ಆದ ಕನ್ನಡ ಚಿತ್ರಗಳಲ್ಲೇ ಅತಿ ಹೆಚ್ಚು ಕಲೆಕ್ಟ್ ಮಾಡಿದ ಮೂವಿ ಆಪ್ತಮಿತ್ರ. ಆದ್ರೆ ಆ ರೆಕಾರ್ಡ್ ತುಂಬಾ ದಿನ ಉಳಿಯೋದಿಲ್ಲ. ಮತ್ತೆ ಆ ರೆಕಾರ್ಡ್ನ ಬ್ರೇಕ್ ಮಾಡೋದು ಶಿವರಾಜ್ ಕುಮಾರ್ ಅವರ ಜೋಗಿ ಚಿತ್ರ. 25 ಕೋಟಿ ಕಲೆಕ್ಟ್ ಮಾಡಿದ್ದ ಆಪ್ತಮಿತ್ರ ಚಿತ್ರದ ಕಲೆಕ್ಷನ್ನ 30 ಕೋಟಿ ಕಲೆಕ್ಟ್ ಮಾಡೋ ಮೂಲಕ ಜೋಗಿ ಚಿತ್ರ ಬ್ರೇಕ್ ಮಾಡುತ್ತೆ. ಆದ್ರೆ ಈ ಚಿತ್ರದ ರೆಕಾರ್ಡ್ ಕೂಡ ತುಂಬಾ ದಿನ ಉಳಿಯೋದಿಲ್ಲ. ಮುಂದಿನ ವರ್ಷ ಅಂದ್ರೆ 2006ರಲ್ಲಿ ರಿಲೀಸ್ ಆದ ಮುಂಗಾರಮಳೆ ಚಿತ್ರ ಈ ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ. ಒಟ್ಟು 70 ಕೋಟಿ ಕಲೆಕ್ಷನ್ ಮಾಡೋ ಈ ಚಿತ್ರ ನಮಸ್ಕಾರ 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 ಅಂತಿದ್ದ ಗಣೇಶ್ ಅವ್ರನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡುತ್ತೆ. 70 ಕೋಟಿ ಕಲೆಕ್ಷನ್ ಇಂದ ಅಲ್ಲಿವರೆಗಿನ ಕನ್ನಡ ಚಿತ್ರರಂಗದ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಲಿಸ್ಟ್ ನಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗುತ್ತೆ. ಇದು ಆಕ್ಚುಲಿ ಬೇಕಿದ್ದು. 1950 1980ವರೆಗೆ ಈ ರೀತಿಯ ಕಾಂಪಿಟೇಷನ್, ಹೆಲ್ತಿ ಕಾಂಪಿಟೇಷನ್ ಇದ್ದಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಉತ್ತುಂಗಕ್ಕೆ ಬೆಳೀತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಈ ಚಿತ್ರದಿಂದ ನಿರ್ದೇಶಕ ಯುವರಾಜ್ ಭಟ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸೆಟ್ಲ್ ಆಗ್ತಾರೆ. ಮತ್ತೆ ಅದೇ ವರ್ಷ ರಿಲೀಸ್ ಆದ ದುನಿಯಾ ಚಿತ್ರದಿಂದ ದುನಿಯಾ ಸೂರಿ ಅವರು ಸೆಟ್ಲ್ ಆಗ್ತಾರೆ. ದುನಿಯಾ ಚಿತ್ರದ ಹೀರೋ ವಿಜಯ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಪಡಿತಾರೆ. ಇಲ್ಲಿ ದೇವರಾಜ್ ಅವರು, ಸುನಿಲ್ ಅವರು, ಚಿ ಉದಯಶಂಕರ್ ಅವರು, ಸಾಯಿ ಕುಮಾರ್ ಅವರು, ಅಯ್ಯೋ ಇನ್ನೂ ತುಂಬಾ ಜನ ಮಿಸ್ ಆದ್ರು ಅನ್ಸುತ್ತೆ. ವಿಡಿಯೋ ಲೆಂತ್ ತುಂಬಾ ಆಗಿದ್ರಿಂದ ಪಾರ್ಟ್ 2 ಮಾಡೋಣ ಅನ್ಕೊಂಡೆ. ಮತ್ತೆ ಯಾರ್ಯಾರು ಮಿಸ್ ಆದ್ರು, ಈ ವಿಡಿಯೋಲಿ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲರನ್ನ ಆಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೆಲ್ಲ ಇದ್ರೂ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಏನೋ ಸರಿಯಿಲ್ಲ ಅನ್ನೋದಂತೂ ಸತ್ಯ. ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದ ಕೆಲವು ವಿಷಯಗಳೇನಪ್ಪ ಅಂದ್ರೆ, ಶಾಂತಿ ಕ್ರಾಂತಿ ಗೊತ್ತಲ್ವಾ? ಆ ಚಿತ್ರ ಅರೌಂಡ್ 10 crores ಹಾಕಿ ಮಾಡಿರೋ ಮೂವಿ. ಅದು ಆವಾಗಲೇ ಪ್ಯಾನ್ ಸೌತ್ ಇಂಡಿಯನ್ ಮೂವಿ. ಅದರಲ್ಲಿ ಆದ ಡಿಸಾಸ್ಟರ್ ಭಯಕ್ಕೆ ಮತ್ತೆ ಕನ್ನಡ ಚಿತ್ರರಂಗದ ಪ್ರೊಡ್ಯೂಸರ್ಗಳು ಹೈ ಬಜೆಟ್ ಮೂವಿ ಕಡೆ ನೋಡ್ಲೇ ಇಲ್ಲ ಅನ್ಸುತ್ತೆ. ಹೀಗೆ ಸಿನಿಮಾ ಬಗ್ಗೆ ಕಾಳಜಿ ಹಾಗೂ ಪ್ರೀತಿ ಇಲ್ಲದ ಬರೀ ಆಸೆ ಇಟ್ಕೊಂಡು ಬಂದ ತುಂಬಾ ಜನ ಕನ್ನಡ ಚಿತ್ರರಂಗ ಸೇರ್ಕೊಂಡ್ರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು, ಐ ನೋ ಪೀಪಲ್ ಇನ್ ಗಾಂಧಿನಗರ್, ಲೆಟ್ಸ್ ಮೇಕ್ ಎ ಮೂವಿ ಅನ್ನೋರು ಹೆಚ್ಚಾದ್ರು. ಇದರಿಂದ ಬರೀ ಹೆಚ್ಚು ರಿಮೇಕ್ ಚಿತ್ರಗಳೇ ಬಂದ್ವು. ಬೇರೆ ಇಂಡಸ್ಟ್ರಿಯಲ್ಲಿ ಬಂದ ಹಿಟ್ ಮೂವೀಸ್, ಅವರೇಜ್ ಮೂವೀಸ್, ಈವನ್ ಫ್ಲಾಪ್ ಮೂವೀಸ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ರಿಮೇಕ್ ಆದ್ವು. ಇದರ ಜೊತೆಗೆ ಇನ್ನೊಂದಪ್ಪ ಅನ್ನೋ ತರ ರಜನಿಕಾಂತ್ ಅವರು, ಅರ್ಜುನ್ ಸರ್ಜಾ ಅವರು, ಪ್ರಕಾಶ್ ರೈ ಅವರು ಬೇರೆ ಇಂಡಸ್ಟ್ರಿ ಕಡೆಗೆ ಮುಖ ಮಾಡಿ ಆಗಿತ್ತು. 2000 ಇಸ್ವಿಯಲ್ಲಿ ಹೆಚ್ಚು ರಿಮೇಕ್ ಚಿತ್ರಗಳೇ ಆದ್ವು ಅನ್ಸುತ್ತೆ. ಡಬ್ಬಿಂಗ್ ಬ್ಯಾನ್ ಆಗಿರೋದನ್ನ ಅಡ್ವಾಂಟೇಜ್ ತಗೊಂಡ ತುಂಬಾ ಜನ ಅಲ್ಲಿಂದ ಕಾಪಿ ರೈಟ್ಸ್ ತಂದು ಇಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರು. ಹೀಗೆ ಟೆಕ್ನಾಲಜಿ ಬೆಳೀತಾ ಹೋಯ್ತು. ಬೇರೆ ಇಂಡಸ್ಟ್ರಿಯಲ್ಲಿ ಬಂದ ಮೂವಿಗಳು ಜನರ ಕೈಗೆ ಬೇಗ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು. ಆ ಚಿತ್ರ ನೋಡಿದ ಜನ ಅರೆ ಇದು ಕನ್ನಡದಲ್ಲಿ ನೋಡಿದ್ವಲ್ಲ, ಈ ಭಾಷೆಯಿಂದ ತಗೊಂಡು ರಿಮೇಕ್ ಮಾಡಿದ್ದಾ ಅಂತ ಥಿಂಕ್ ಮಾಡೋರು ಜಾಸ್ತಿ ಆದ್ರು. ಆ ಚಿತ್ರರಂಗದ ಕಡೆಗೆ ಹೆಚ್ಚು ಆಕರ್ಷಿತರಾದ್ರು ಅನ್ಸುತ್ತೆ. ಬೇರೆ ಭಾಷೆ ಚಿತ್ರಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಆ ಮೂವಿಯ ರಿಮೇಕ್ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ₹100 ಯಾಕೆ ಕೊಟ್ಟು ನೋಡೋದಲ್ವಾ, ಮೊದಲೇ ನೋಡಿದ್ದೀವಿ, ಟಿವಿಯಲ್ಲಿ ಬಂದ್ಮೇಲೆ ಕನ್ನಡದಲ್ಲೇ ನೋಡಿದ್ರಾಯ್ತು ಅಂತ ಅನ್ಕೊಂಡವರು ತುಂಬಾ ಜನ ಆದ್ರು.
ಈ ಹೊಡೆತ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ಪೆಟ್ಟಾಯಿತು. ಆದ್ರೆ ಸ್ಯಾಂಡಲ್ವುಡ್ನ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅನ್ಸುತ್ತೆ. ನಾವು ಕನ್ನಡಿಗರಲ್ಲವೋ, ಕನ್ನಡ ಮೂವಿಗಳನ್ನು ಮಾತ್ರ ನೋಡಿ, ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅನ್ನೋ ಸ್ಲೋಗನ್ಗಳು ಸ್ಟಾರ್ಟ್ ಆಯ್ತು. ಅಲ್ಲ ಗುರು, ಕನ್ನಡ ಬೆಳೆಸೋಕೆ ಕನ್ನಡ ಮೂವಿ ನೋಡಿದ್ರೆ ಮಾತ್ರ ಕನ್ನಡ ಬೆಳೆಯುತ್ತಾ? ಎಲ್ಲರೂ ಕನ್ನಡ ಪುಸ್ತಕಗಳನ್ನು ಬರೆದು ಕನ್ನಡವನ್ನು ಕಡ್ಡಾಯ ಮಾಡಿ, ಸ್ಕೂಲ್ಗಳಲ್ಲಿ ಕನ್ನಡ ಪ್ರಥಮ ಭಾಷೆ ಮಾಡಿ ಕಡ್ಡಾಯ ಅಂತ ಹೇಳಿದ್ರೆ ಕನ್ನಡ ಬೆಳೆಯೋದಿಲ್ವಾ? ಹೌದು, ಕನ್ನಡ ಬೆಳೆಯೋಕೆ ಕನ್ನಡ ಚಿತ್ರರಂಗದ ಕೊಡುಗೆ ಅಪಾರವಾಗಿರುತ್ತೆ. ಆದರೆ ಅದನ್ನು ನಾವು ಬೇಡ್ಕೊಬಾರ್ದು. ನನ್ನ ಪ್ರಕಾರ ನಾವು ಸಿನಿಮಾ ನೋಡೋದು ಮನರಂಜನೆಗಾಗಿ, ಫಾರ್ ಎಂಟರ್ಟೈನ್ಮೆಂಟ್. 200 ರೂಪಾಯಿ ಕೊಟ್ಟು 4 ಗೋಡೆಗಳ ಮಧ್ಯೆ ಸುಮ್ಮನೆ ಕೂರೋಕ್ಕಾಗುತ್ತಾ? ಸಿನಿಮಾ ಮಾಡೋದೇ ಹಣಕ್ಕಾಗಿ, ಕನ್ನಡ ಉಳಿವಿಗಾಗಿ ಅಲ್ಲ. ಬಟ್ ಈಗಿನ ಕಾಲದಲ್ಲಿ ಸಿನಿಮಾ ಒಂದು ಭಾಷೆಯ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಐ ಅಗ್ರಿ ಆನ್ ಇಟ್. ಆ ಕೆಲಸನ ನಾವು ಕನ್ನಡಿಗರು ಸರಿಯಾಗಿ ಮಾಡ್ಬೇಕಲ್ವಾ? ಕನ್ನಡ ಅನ್ನೋ ಎಮೋಷನ್ ಅಟ್ಯಾಚ್ ಮಾಡಿ ಕನ್ನಡ ಸಿನಿಮಾ ನೋಡಿ ಅನ್ನೋ ಬದಲು ಜನರಿಗೆ ಇಷ್ಟ ಆಗೋ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡಿದ್ರೆ ಜನ ತಾನಾಗೆ ಬರ್ತಾರೆ. ಒಂದು ಚೆನ್ನಾಗಿರೋ ಮೂವಿ ಬಂದು ನಂತರ 20 ಮೂವಿಗಳು ಜನರಿಗೆ ಬೇಸರ ತರ ಇದ್ರೆ ಮತ್ತೆ ಜನ ಥಿಯೇಟರ್ ಕಡೆ ಮುಖ ಮಾಡಲ್ಲ. ಆಮೇಲೆ ರಿವ್ಯೂಸ್ ಮತ್ತೆ ಬೇರೆಯವ್ರ ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವರೆಲ್ಲ ಚೆನ್ನಾಗಿದೆ ಅಂದ್ರೆ ಮಾತ್ರ ಹೋಗ್ತಾರೆ, ಸುಮ್ನೆ ಹೋಗೋದಿಲ್ಲ. ಇದೊಂದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಒಂದು ದೇಹ ಹಾಳಾಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಹಾಗೆ ಅದು ರಿಕವರ್ ಆಗೋಕ್ಕೂ ಅಷ್ಟೇ ತುಂಬಾ ಟೈಮ್ ತಗೊಳುತ್ತೆ, ಅಥವಾ ಅದಕ್ಕಿಂತ ಹೆಚ್ಚು ಟೈಮ್ ತಗೊಳ್ಳಬಹುದು. ಒಂದು KGF ನಿಂದ ಆಗ್ಲಿ, ಒಂದು ಕಾಂತಾರ ಇಂದ ಆಗ್ಲಿ ಕನ್ನಡ ಚಿತ್ರರಂಗ ಬದಲಾಗೋದಿಲ್ಲ. ಈ ತರದ ಮೂವಿಗಳು ತುಂಬಾ ಬರ್ತಾ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೀಗೆ ಬರ್ತಾ ಇರಲಿ, ಕನ್ನಡ ಚಿತ್ರರಂಗ ಬೆಳೀತಾ ಇರಲಿ ಅಂತ ಆಶಿಸೋಣ. ಇದು ಕನ್ನಡ ಚಿತ್ರರಂಗ ಹಾಗೂ ಕನ್ನಡದ ಅಭಿಮಾನಿಯಾಗಿ ನನ್ನ ನೋವು ಹಾಗೂ ನನ್ನ ಅಭಿಪ್ರಾಯ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ಯಾವ ರೀಸನ್ ಇಂದ ಕನ್ನಡ ಚಿತ್ರರಂಗ ಒಂದ್ ಸ್ವಲ್ಪ ಕುಸ್ತಿರ್ಬೋದು? ನಮ್ಮ ಸ್ವಾಭಿಮಾನ ಏನೇ ಇದ್ರೂ ಈಗಿನ ಕನ್ನಡ ಚಿತ್ರರಂಗ ಭಾರತದ ಕೆಲವು ಚಿತ್ರರಂಗಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆ ಉಳಿದಿರೋದಂತೂ ಸತ್ಯ. ಅದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆದ್ರೆ ಅದನ್ನ ಮೇಲೆತ್ತೋದಕ್ಕೆ ತುಂಬಾ ಚಿತ್ರಗಳು, ತುಂಬಾ ಒಳ್ಳೆ ಚಿತ್ರಗಳು ಬರ್ತಾ ಇರಬೇಕು. ಹಾಗಾದ್ರೆ ಮಾತ್ರ ಕನ್ನಡ ಚಿತ್ರರಂಗ ಉತ್ತುಂಗಕ್ಕೆ ಇರುತ್ತೆ. ಅದು ಆದಷ್ಟು ಬೇಗ ಆಗ್ಲಿ ಅಂತ ಹಾರೈಸ್ತಾ ನನ್ನ ಈ ಇನ್ಫಾರ್ಮೇಶನ್ ಶೇರಿಂಗ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.